ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ तस्मै श्री गुरवे नमः. जयाच्या जनी जन्म नामार्थ झाला, जयाने सदा वास नामात केला, जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮ ಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ 5 ಆಗಸ್ಟ್ ಶ್ರೀ ಮಹಾರಾಜರ ಪ್ರವಚನ, ದೇಹವೇ ನಾನು, ಇದು ಭ್ರಮೆಯಾಗಿರುತ್ತದೆ. ದೇಹವೇ ನಾನು, ಇದು ಭ್ರಮೆ ಆಗಿದೆ. ಈ ನಾನು ಯಾರಿದ್ದಾನೋ ಅವನು ಬೇರೆ, ಒಳಗೆ ಕೂತಿರೋನು ಬೇರೆ ಇದ್ದಾನೆ. ಈ ದೇಹಕ್ಕೆ ನಾವೇನು ಅನ್ಕೊಂಡ್ಬಿಟ್ಟಿದ್ದೀವಿ, ನಾನೇ ಈ ದೇಹ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ ಭ್ರಮೆಯಿಂದ ಎಷ್ಟು ಗೊಂದಲ, ನಾನು ನನ್ನದು ಅನ್ನೋದನ್ನು ಹೆಂಗೆ ವಿಚಾರ ಮಾಡಬೇಕಪ್ಪ? ಹಾಗಂದ್ರೆ ಒಳಗಿರೋನು ಯಾರು, ಈ ದೇಹ ಏನಿದು ಅನ್ನೋದೆಲ್ಲ ವಿಚಾರ ಮಾಡಬೇಕು ಅಂದಾಗ ನಾವು ಸದ್ಗುರುಗೆ ಮೊರೆ ಹೊಕ್ಕಬೇಕು. ಅವನು ನಮಗೆ ತಿಳಿಸ್ಕೊಡ್ತಾನೆ, ನಿಜವಾದ ಕೂತಿರೋನಿಂದ ಇವೆಲ್ಲ ನಡೀತಾ ಇರ್ದಪ್ಪ ಪ್ರಪಂಚ. ನಿನ್ನ ದೇಹದ ಚಲನವಲನ ಅವನಿಂದ ನಡೀತಾ ಇದೆ. ನೀನು ಭ್ರಮೆ ಉಂಟಾಗ ಏನು ಮಾಡ್ತೀಯ? ನಾನು ಎದ್ದು ಹೋದೆ, ನಾನು ತೊಗೊಂಬಂದೆ. ಅರೆ ಬಾಬಾ, ನೀ ಎಲ್ಲಿಂದ ತೊಗೊಂಬಂದಿಯಪ್ಪ? ಈ ಕೈ ಹಿಂಗೆ ಮಾಡಬೇಕು ಅಂದರೂ ಕೂಡ ಒಳಗಿಂದ ಶಕ್ತಿ ಹರಿದಾಡಿದ್ರೆ ಇಲ್ಲಿ ಕೈ ಮೇಲೆ ಎತ್ತು ಕಮಾಂಡ್ ಕೊಡ್ತಾನೆ. ಅವನು ಎತ್ತು ಅಂದಾಗ ಅದು ಎತ್ತತ್ತೆ ವಿನಃ ಜಡ ದೇಹ ಎಲ್ಲಿಂದ ಎತ್ತಲಿಕ್ಕೆ ಸಾಧ್ಯ? ನಾವೆಲ್ಲರೂ ಸೇರಿ ವಿಚಾರ ಮಾಡೋಣ. ಏನಂತಾರಪ್ಪ ಶ್ರೀ ಮಹಾರಾಜರು? ಎಲ್ಲರೂ ಸೇರಿ ನೋಡೋಣ. ನಾನು ಯಾರು, ನನ್ನ ಕರ್ತವ್ಯವೇನು ಎಂದು ತಿಳಿಯುವುದು ವ್ಯಾವಹಾರಿಕ ಜೀವನದಲ್ಲಿ ಅವಶ್ಯವಿದ್ದಂತೆ ಪರಮಾರ್ಥದಲ್ಲಿಯೂ ಕೂಡ ನಾನು ಯಾರೆಂಬುದನ್ನು ತಿಳಿದುಕೊಳ್ಳಬೇಕು. ವ್ಯವಹಾರದಲ್ಲಿ ನಾನು ಯಾರಿದ್ದೀನಪ್ಪ? ನಂಗೆ ಗೊತ್ತು. ನಾನು ಅಮ್ಮ ಇದ್ದೀನಿ, ನನ್ನ ಹೆಸರು ದೀಪ ಇದೆ, ನಾನು ತಂಗಿ ಇದ್ದೀನಿ, ಅಕ್ಕ ಇದ್ದೀನಿ, ಸೊಸೆ ಇದ್ದೀನಿ. ಇದು ವ್ಯವಹಾರದ ಪೂರ್ತಿಗಾಯ್ತಿದೆ. ಆದರೆ ನಿಜವಾಗಿಯೂ ಪರಮಾರ್ಥದಲ್ಲಿ ನಾನು ಯಾರು ಅಂತ ತಿಳ್ಕೊಬೇಕಲ್ವಾ? ಅದನ್ನು ಪರಮಾರ್ಥಕ್ಕೆ ಬಂದಮೇಲೆ ತಿಳ್ಕೊಳ್ಳಿಲ್ಲ ಅಂದರೆ ಇಡೀ ಜೀವನ ವೇಸ್ಟ್ ಆಗೋಗುತ್ತೆ ನಮ್ಮದು. ಮನುಷ್ಯ ಜನ್ಮ ಪ್ರಾಪ್ತಿಯಾಗಿರೋದಕ್ಕೆ ನಾನು ಯಾರು ಅನ್ನೋದನ್ನು ತಿಳ್ಕೋಬೇಕು. ಯಾವುದಕ್ಕೆ ನಾನು ನನ್ನದು ಎಂದು ಅನ್ನುತ್ತೇನೋ ಅದು ನಾನು ಮಾತ್ರ ನಿಶ್ಚಿತವಲ್ಲ. ನನ್ನ ದೇಹವೆಂದು ಅಂದ ಮೇಲೆ ನಾನು ಅದರಿಂದ ಬೇರೆ ಅಲ್ಲವೇ? ನನ್ನ ದೇಹ, ಈಗ ನಾನೇನಂತೀನಿ? ನನ್ನ ದೇಹ ಅಂತೀನಿ. ನನ್ನ ದೇಹ ಅಂದಮೇಲೆ ನಾನು ಯಾರು ಹಂಗಾರೆ? ಈ ನನ್ನ ದೇಹಕ್ಕೆ ಜ್ವರ ಬಂದಿದೆ, ಈ ನನ್ನ ದೇಹಕ್ಕೆ ಒಂಚೂರು ಪೆಟ್ಟಾಗಿದೆ ರೀ ಅಂತೀವಿ. ಪೆಟ್ಟಾಯಿತು ರೀ, ಯಾರಿಗೆ? ನನ್ನ ದೇಹಕ್ಕೆ ಪೆಟ್ಟಾಯಿತು ಅಂತೀವಿ. ಹಾಗಂದ್ರೆ ನಾನು ಯಾರು? ಇದು ನನ್ನ ದೇಹ ಅಂದಮೇಲೆ ನಾನು ಯಾರು? ನಾನು ಈ ದೇಹದಿಂದ ಬೇರೆ ಇದ್ದೀನಿ. ನಾನು ಯಾರು? ಒಳಗಿರೋನು ಆತ್ಮ ಚೈತನ್ಯ. ನಾನು ಈ ದೇಹ ಅಲ್ಲ, ಬುದ್ಧಿ ಅಲ್ಲ, ಮನಸ್ಸಲ್ಲ, ಚಿತ್ತ ಅಹಂಕಾರ ಅಲ್ಲ. ನಾನು ಒಳಗಿರೋನು ಶುದ್ಧ ಪರಮಾತ್ಮ, ಆತ್ಮ ಚೈತನ್ಯ ಸ್ವರೂಪ ನಾನು. ಆದರೆ ಭ್ರಮೆ ಉಂಟಾಗಿ ನಾನು ಇದು ಒಂದು ಅನ್ಕೊಂಡ್ಬಿಟ್ಟೀನಿ. ಅದಕ್ಕೆ ಎಲ್ಲ ಗೊಂದಲ, ಎಲ್ಲ ಮನಸ್ತಾಪ, ದುಃಖಗಳು. ದೇಹಕ್ಕೆ ಜ್ವರ ಬಂದರೆ ನನಗೆ ಜ್ವರ ಬಂದಿತು, ದೇಹವು ಸೊರಗಿದರೆ ನಾನು ಸೊರಗಿದೇನು ಎಂದು ಅನ್ನುತ್ತೇವೆ. ನಾನು ಸೊರಗಿದ್ದೀನಿ ರೀ, ನಾನು ಭಾಳ ಡುಮ್ಮ ಆಗಿದ್ದೀನಿ ರೀ ಅಂತ ನಾವು ಹೇಳ್ತೀವಿ, ಹೌದಾ? ಇದೇ ತಪ್ಪು, ಹಾಗೂ ಇದೇ ಭ್ರಮೆ ಆಗಿರುತ್ತದೆ. ಈ ನಾನು ಅನ್ನೋದನ್ನು ಯಾರಿದ್ದಾನೋ ಒಳಗೆ, ಅವನಿಗೆ ಹುಟ್ಟಿಲ್ಲ, ಸಾವಿಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಆಕಾರ ಇಲ್ಲ, ಅವನಿಗೆ ಗುಣ ಇಲ್ಲ. ಅವನು ಗುಣಾತೀತ, ಕಾಲಾತೀತ, ದೇಹಾತೀತ. ಅದು ಸುಖ ದುಃಖ ಇಲ್ಲ ಅವನಿಗಂದ್ರೆ ಅವನು ಯಾರಪ್ಪ? ಶುದ್ಧ ಚೈತನ್ಯಕ್ಕೆ ಯಾವ ಆಕಾರವೇ ಇಲ್ಲ. ಹಂಗಂದ ಮೇಲೆ ಇದೆಲ್ಲ ಯಾರಿಗಾಗ್ತಿದೆ ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಇದೇ ಭ್ರಮೆ ಆಗಿದೆ ನಮಗೆ. ವಾಸ್ತವಿಕವಾಗಿ ನಾನು ದೇಹಕ್ಕಿಂತಲೂ ಬೇರೆಯಾಗಿದ್ದರೂ ದೇಹವೇ ನಾನು ಎಂಬ ಭಾವನೆ ಮಾಡಿಕೊಂಡಿರುತ್ತೇನೆ. ಆದ್ದರಿಂದಲೇ ನಾನು ಸುಖ ದುಃಖಗಳನ್ನು ಅನುಭವಿಸುತ್ತಾ ಇರುತ್ತೇನೆ. ದುಃಖವೂ ಬೇಡ, ಸುಖವೂ ಬೇಕು ಎಂದು ನನಗೆ ಅನಿಸುತ್ತದೆ. ನನಗೆ ದುಃಖ ಬೇಡ, ನನಗೆ ಯಾವ ದುಃಖನೂ ಬೇಡ. ಪೆಟ್ಟಾಗಬಾರ್ದು, ಇದಾಗಬಾರ್ದು, ಏನು ಕಳ್ಕೋಬಾರ್ದು, ಏನು ಜೀವನದಲ್ಲಿ ಅಪ್ರಿಯ ಘಟನೆ ಆಗಬಾರ್ದು. ಸುಖ ಮಾತ್ರ ಬೇಕು, ಬೇಕು ಬೇಕು. ಮನೆ ಬೇಕು, ಆಸ್ತಿ ಬೇಕು, ಅಂತಸ್ತು ಬೇಕು, ಎಲ್ಲವೂ ನನಗೆ ಬೇಕು, ಸುಖ ಬೇಕು ಅನ್ನಿಸ್ತಾ ಇರುತ್ತೆ. ಸಹಜಿಕವಾಗಿ ಎಲ್ಲರಿಗೂ ಅನ್ಸೋ ಮಾತು. ಇದರ ಅರ್ಥವೇನೆಂದರೆ ನನ್ನ ಮೂಲ ಸ್ವರೂಪವು ನಿತ್ಯ ಸುಖ ರೂಪವಾಗಿರಬೇಕು. ಮೂಲ ಸ್ವರೂಪ ಏನಿದೆ ಒಳಗಿರೋನಿಗೆ ಏನು ಬೇಕು? ಯಾವಾಗಲೂ
ಸತ್ ಚಿತ್ ಆನಂದ ಅಂತೀವಿ. ಹೆಂಗಿದಾನಪ್ಪ ಅವನು? ಆನಂದ ಸ್ವರೂಪ ಇದ್ದಾನೆ. ಅಂದಮೇಲೆ ಮೂಲ ಸ್ವರೂಪ ಏನಿದೆ ನಮ್ಮದು? ಆನಂದ ಸ್ವರೂಪ. ಯಾರಿಗೆ ಬೇಕು ದುಃಖ? ಯಾರಿಗೂ ಬೇಡ. ಯಾಕೆ ಬೇಡ? ಇದೇ ನನ್ನ ಗುಣ, ಇದೇ ನನ್ನ ಮೂಲ ಸ್ವರೂಪ. ಏನು? ಸದಾ ಆನಂದದಲ್ಲಿರೋದು. ನದಿಯ ಪಾತ್ರೆಯಲ್ಲಿರುವ ನೀರು ಹಾಗೂ ಅಲ್ಲಿಂದಲೇ ಪಾತ್ರೆಯಲ್ಲಿ ತಂದ ನೀರು ಎರಡು ಒಂದೇ. ಆದರೆ ಪಾತ್ರೆಯಲ್ಲಿಯ ನೀರಿಗೆ ರುಚಿ ಅಥವಾ ಸ್ವಾದವು ಬೇರೆ ಅನಿಸುತ್ತಿದ್ದರೆ ಅದು ಪಾತ್ರೆಯ ದೋಷವೆಂದು ತಿಳಿಯುತ್ತದೆ. ಅದರಂತೆ ಏನಪ್ಪ, ಈಗ ನಾವು ನದಿಯಿಂದ ನೀರು ತೊಗೊಂಬರ್ತೀವಿ ಪಾತ್ರೆದಲ್ಲಿ ಹಾಕ್ಕೊಂಡು. ಆ ಪಾತ್ರೆದಲ್ಲಿ ನೀರು ತಂದ ಮೇಲೆ ನಾವೇನಂತೀವಿ? ಕುಡಿದಾಗ, ನದಿ ನೀರು ಕುಡಿದಾಗ ಒಂಥರ ಇತ್ತು, ಈ ನೀರು ತಂದ ಮೇಲೆ ಒಂಥರ ರುಚಿ ಬೇರೆ ಇದೆ. ರುಚಿ ಬೇರೆ ಇದ್ದಾಗ ಏನಂತೀವಿ? ಈ ಪಾತ್ರೆ ಸರಿ ಇಲ್ಲ ಕಣ್ರಿ, ಪಾತ್ರೆ ಸರಿಯಾಗಿ ತೊಳೆದಿಲ್ಲ ನಾವು, ಅದಕ್ಕೆ ಇದರದ್ದೇನೋ ರುಚಿ ಬರ್ತಿದೆ, ಅದರದ್ದೇನೋ ಫ್ಲೇವರ್ ಬೇರೆ ಬರ್ತಾ ಇದೆ. ಅಂದರೆ ಯಾರ ದೋಷ ಆಯಿತು? ಅದು ಪಾತ್ರೆ ದೋಷ ಆಯಿತು. ಅದು ಪಾತ್ರೆಯ ದೋಷವೆಂದು ತಿಳಿಯುತ್ತದೆ. ಅದರಂತೆ ಸುಖ ರೂಪವಾಗಿರುವ ಆತ್ಮನದೇ ಅಂಶವಾಗಿರುವ ಜೀವವು ದುಃಖ ರೂಪವಾಗಿರುವುದಕ್ಕೆ ದೇಹ ಸಂಗಾತಿಯೇ ಕಾರಣವಾಗಿರುತ್ತದೆ. ಆತ್ಮ ಒಳಗಿರೋನು ಹೆಂಗಿದ್ದಾನೆ? ಸುಖವಾಗಿರ್ತಾನೆ, ಅಲಿಪ್ತನಾಗಿರ್ತಾನೆ, ಅವನಿಗೇನು ಬೇಕಾಗಿಲ್ಲ ಅವನಿಗೆ. ಆದರೆ ಈ ದೇಹ ಕಂಡುಕೊಂಡ್ಬಿಟ್ಟು ಜೀವ ಏನನ್ನತ್ತೆ? ನಾನು, ನನ್ನದು ಅಂದ್ಬಿಟ್ಟು ದುಃಖ ರೂಪ ಹೊಂದ್ಬಿಟ್ಟು ಕಷ್ಟಪಡ್ತಿದೆ, ಅಳ್ತಾ ಇದೆ, ಗೋಳಾಡ್ತಾ ಇದೆ ನಿತ್ಯ. ನನ್ನ ಹತ್ರ ಇದಿಲ್ಲ, ಅದಿಲ್ಲ, ಇದಿಲ್ಲ, ಅದಿಲ್ಲ ಅಂದ್ಕೊಂಡು. ಒಬ್ಬ ಮನುಷ್ಯನ ಹೆಂಡತಿಯು ಪ್ರಸೂತಳಾದಳು. ಅವನ ಮಿತ್ರನು ಡಾಕ್ಟರ್ ಸಹಾಯ ಮುಂತಾದ ಅನೇಕ ವಿಷಯಗಳಿಗಾಗಿ ಓಡುತ್ತಿದ್ದನು. ಆದರೆ ಅವನು ಮೈಲಿಗೆಯನ್ನು ಸ್ವಲ್ಪವೂ ಪಾಲಿಸಲಿಲ್ಲ. ಆ ಮಿತ್ರನಂತೆಯೇ ನಾವು ದೇಹದ ವಿಷಯದಲ್ಲಿ ವ್ಯವಹರಿಸಬೇಕು. ಏನಪ್ಪ, ಒಬ್ಬ ಫ್ರೆಂಡ್ ಇದ್ದ. ಫ್ರೆಂಡ್ ಹೆಂಡತಿಗೆ ಡೆಲಿವರಿ ಆಗಬೇಕಾಯಿತು. ಡಾಕ್ಟ್ರ್ ಹತ್ರ ಓಡಾಡಬೇಕು, ಕರ್ಕೊಂಬರೋದು, ಅದು ಇದು ಎಲ್ಲವನ್ನೂ ಮಾಡ್ದ. ಆದರೆ ಮೈಲಿಗೆ ಸ್ವಲ್ಪವೂ ಪಾಲಿಸಲಿಲ್ಲ. ಆ ಮಿತ್ರನಂತೆ ನಾವೇನು ಮಾಡಬೇಕು? ದೇಹದ ವಿಷಯದಲ್ಲಿ ವ್ಯವಹರಿಸಬೇಕು. ದೇಹದ ವಿಷಯದಲ್ಲಿ ಏನು ಮಾಡಬೇಕು? ಮೈಲಿಗೆ ಮಾಡಬೇಕು, ಪಾಲಿಸ್ಬೇಕು. ಏನು ಪಾಲಿಸ್ಬೇಕು? ಈ ದೇಹ ನಾನಲ್ಲ, ಈ ದೇಹ ಕಂಡುಕೊಂಡಿರೋ ಸುಖ ದುಃಖ ನಂದಲ್ಲ, ದೇಹಕ್ಕೆ ಆಗ್ತಿರೋ ಬಾಧೆ ನಂದಲ್ಲ, ಪ್ರಾರಬ್ಧದಿಂದ ಬಂದಿರೋದು ಇದೇನೋ ಅನುಭವಿಸ್ತಾ ಇದೆ, ಇದಕ್ಕೆ ಔಷಧಿ ಕೊಡಬೇಕು ನಾನು, ಅದಕ್ಕೆ ನಿತ್ಯ ಔಷಧಿ ಕೊಡ್ತೀನಿ ನಾನು. ಹಾರ್ಟ್ ಅಟ್ಯಾಕಿಂದ ಔಷಧಿ, ಹಾರ್ಟ್ ಮೆಡಿಸಿನ್ಸ್ ಕೊಡ್ತೀನಿ ನಾನು ಅದಕ್ಕೆ. ಆದರೆ ಮೆಡಿಸಿನ್ಸು ಯಾವ್ದು ತಗೋತಾ ಇದೆ? ದೇಹ. ನನಗೇನಾಗ್ತಾ ಇದೆ? ಏನೂ ಆಗ್ತಾ ಇಲ್ಲ. ನಾನು ಮೆಡಿಸಿನ್ ತೊಗೋತಾ ಇದ್ದೀನಪ್ಪ 4 ವರ್ಷದಿಂದ, ನನಗೆ ಬೇಜಾರಾಯಿತು, ದುಃಖ ಆಯಿತು, ಏನು ಮಾಡಲಿ ಪರಮಾತ್ಮ, ನನಗೆ ಯಾಕೆ ಹಿಂಗೆ ಇಟ್ಟಿದ್ಯಾ? ಇವೆಲ್ಲ ಏನೂ ಇಲ್ಲ. ಇದು ದೇಹಕ್ಕೆ ಬಂದಿದೆ ಅಂದಮೇಲೆ ಪ್ರಾರಬ್ಧಾನುಸಾರವಾಗಿ ಅದು ಅನುಭವಿಸ್ತಾ ಇರುತ್ತದೆ. ಒಳಗೆ ಏನೂ ಆಗಬಾರದು. ಯಾಕೆಂದರೆ ನಾನು ದೇಹದಿಂದ ಬೇರೆ ಇದ್ದೀನಿ. ದೇಹದಿಂದ ಬೇರೆ ಆದಮೇಲೆ ಇದಕ್ಕಾಗ್ತಿರೋಕ್ಕೂ ನನಗೂ ಸಂಬಂಧ ಇಲ್ಲ. ಕೇವಲ ಸಾಕ್ಷಿಭೂತ್ವದಿಂದ ನಾವು ನೋಡ್ತಾ ಇರಬೇಕು. ಒಂದು ಮರವನ್ನು ಕೀಳಬೇಕಿದ್ದರೆ ಅದು ಪುನಃ ಬೆಳೆಯಬಾರದೆಂಬ ಇಚ್ಛೆ ಇದ್ದರೆ ಕೇವಲ ಅದರ ಮೇಲಿನ ಟೊಂಗೆಗಳನ್ನು ಮುರಿಯುವುದರಿಂದ ಅದು ಸಂಪೂರ್ಣ ನಾಶವಾಗೋದಿಲ್ಲ. ಈಗ ನಮಗೆ ಒಂದು ಮರ ಕೀಳಬೇಕಾಗಿದೆ. ನಾವೇನು ಮಾಡ್ತೀವಿ? ಆ ಮರನ ಹೆಂಗೆ ಒಂದೊಂದೇ ಟೊಂಗೆ ತೆಗಿಯೋದು, ಒಂದೊಂದೇ ಎಲೆ ತೆಗಿಯೋದು ಮಾಡ್ತೀವ. ಅದು ಸಂಪೂರ್ಣ ನಾಶ ಆಗಬೇಕು ಅಂತ ತೆಗಿತೀವ. ಅದರ ಬೇರುಗಳಿಗೆ ನೀರು ಹಾಕುವುದನ್ನು ನಿಲ್ಲಿಸಬೇಕು. ಅದರಂತೆ ಸಂಸಾರವೆಂಬುವ ವೃಕ್ಷಕ್ಕೆ ಅಭಿಮಾನವೆಂಬುವ ನೀರನ್ನು ಸತತ ಹಾಕುತ್ತಿರೋದ್ರಿಂದ ಅದು ಇಷ್ಟು ಬೆಳೆದು ನಿಂತಿರುತ್ತದೆ. ನಮ್ಮ ಗುರುಗಳು ಹೇಳ್ತಿದ್ರು,
ಬುಡ ಒಂದೊಂದೇ ಎಲೆ ಕಿತ್ಕೋತ ಇವತ್ತು ನಾನು ಇದನ್ನು ಬಿಟ್ಟು ಹಾಕ್ತೀನಿ, ನಾಳೆ ಅದನ್ನು ಬಿಟ್ಟು ಹಾಕ್ತೀನಿ, ಒಂದೊಂದೇ ಎಲೆ ಕೂಡೋದಲ್ಲ. ಆ ಬುಡದಿಂದ ಕಿತ್ತು ಹಾಕಬೇಕು ಮರನ. ಅಂದರೆ ಸಂಸಾರವೆಂಬುವ ವೃಕ್ಷಕ್ಕೆ ಅಭಿಮಾನದ ಪೋಷಣೆ ಮಾಡ್ತಿದ್ದೀವಿ. ನಿತ್ಯ ಹೋಗೋದು ನೀರು ಹಾಕೋದು ಅಭಿಮಾನದ್ದು. ನಾನು ಮಾಡಿದೆ ರೀ, ನಿಮ್ಗೇನು ಗೊತ್ತಾಗತ್ತೆ ಅಂತ ಗಂಡನಿಗೆ ಹೇಳೋದು. ನಾನು ಮಾಡಿದೆ ರೀ ಅಂತ ನೆಗಣ್ಣಿಗೆ ಹೋಗಿ ಹೇಳೋದು. ನಾನು ದೊಡ್ಡ ಸೊಸೆ ಇದ್ದೀನಿ, ನನಗೆಲ್ಲ ಗೊತ್ತಾಗ್ತದೆ, ನಿನಗೇನು ಭಾರಿ ಗೊತ್ತಾಗ್ತದೆ, ಇಷ್ಟು ವರ್ಷ ನಾನು ಮಾಡ್ಕೊಂಬಂದು ನಾನು 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 ಅಭಿಮಾನದು ನೀರು ಹಾಕ್ತಿರೋದು ಆ ವೃಕ್ಷಕ್ಕೆ, ದೇಹಕ್ಕೆ ಹಾಕ್ತಾ ಇರೋದು, ಪೋಷಣೆ ಮಾಡೋದು. ಅದಕ್ಕೆ ಹಿಂಗೆ ಗತ್ತಲ್ಲಿ ಮೆರೆಯೋದು. ಎಲ್ಲಿ ಹೋದ್ರು ಸಾನು 4 ಚೇನು ಪಾಟ್ಲಿ ಬಿಲ್ವಾರ ಹಾಕೊಂಡು ಗತ್ತಲ್ಲಿ ಮೆರೆಯೋದು. ಯಾಕಪ್ಪ, ಮನೆ ದೊಡ್ಡ ಸೊಸೆ ಹಾಕಿ ಇದ್ದೀನಿ, ನಾನು ಎಲ್ಲ ಕರ್ತಾ ಧರ್ತಾ ನಾನೇ ಇದ್ದೀನಿ, ನಾನೇ ಒಡ್ತಿ ಇದ್ದೀನಿ ಮನೆಗೆ ಅಂತ. ಆದರೆ ನಮ್ಮ ಉಸಿರು ಕೊಟ್ಟಿರೋನು ಒಡೆಯಾನೇ ಬೇರೆ ಇದ್ದಾನೆ, ಒಳಗೆ ಕೂತವನು, ಈ ಚಲನವಲನ ಅವನು ಮಾಡಿಸ್ತಿದ್ದಾನೆ ಅನ್ನೋದು ನಾವು ಮರ್ತು ಹೋಗಿರ್ತೀವಿ. ಅದಕ್ಕೆ ಅದನ್ನು ಬುಡದ ಸಮೇತ ಕಿತ್ತು ಹಾಕದೆ ಹೊರತು ಅಭಿಮಾನ ಹೋಗೋದಿಲ್ಲ. ಆ ಅಭಿಮಾನವನ್ನು ನಷ್ಟ ಮಾಡಬೇಕು. ನಾನು ಕರ್ತ ಮಾಡುತ್ತೇನೆಂಬ ಭ್ರಮೆಯನ್ನು ಬಿಡಬೇಕು. ನಾನು ಕರ್ತಾರಿ, ನಾನು ಮಾಡಿಸ್ದೆ ರೀ, ಅದಕ್ಕೆ ನನ್ನ ಮಗ ಓದಿಷ್ಟು ದೊಡ್ಡವನಾಗ್ಯಾನೆ. ನೀವು ಮಾಡ್ಸೋಕ್ಕೆ ಬುದ್ಧಿ ಕೊಟ್ಟಿದ್ಯಾರಪ್ಪ ನಿಮಗೆ? ಅವ್ನು ಕೊಟ್ಟಿರಲಿಲ್ಲ ಅಂದರೆ ಬುದ್ಧಿ ನಿಮ್ಮ ಮಗ ಫೇಲ್ ಆಗ್ತಿದ್ದ, ಡಫರ್ ಆಗ್ತಿದ್ದ ಅವನು. ಎಷ್ಟು ಜನ ಡಫರ್ ಇಲ್ಲ? ಹಾಗಂದರೆ ಅಪ್ಪ ಅಮ್ಮ ಬಹಳ ದೊಡ್ಡ 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 ವಿದ್ವಾಂಸರಿದ್ದಾರೆ, ಅದರ ಮಗ ದಡ್ಡ. ಯಾಕೆ? ಅಷ್ಟು ತಾಕತ್ತು ನಮ್ಮ ಹತ್ರ ಇದ್ದಿದ್ರೆ ಅವನಾಗಬೇಕಾಗಿತ್ತು ಏನಾದ್ರು ದೊಡ್ಡ ವಿದ್ವಾಂಸ. ಯಾಕಾಗಲಿಲ್ಲಪ್ಪ? ಒಬ್ಬ ಆಸ್ಟ್ರಾಲಜರ್ ನಮ್ಮ ಮನೆ ಹತ್ರ ಇದ್ದ ಒಬ್ಬ ಆಸ್ಟ್ರಾಲಜರು, ದೊಡ್ಡ ಆಸ್ಟ್ರಾಲಜರು. ಎಲ್ಲ ಜನ VIP ಜನ, ಮುಂಬೈನಲ್ಲಿರೋ VIP ಜನ ಎಲ್ಲ ಅವನ ಹತ್ರ ಬರ್ತಿದ್ರು. 4ನೇ ಕ್ಲಾಸಲ್ಲಿ ಫೇಲ್ ಹುಡುಗ. ಯಾಕೆ? ತಲೆಗೆ ಹತ್ತದೇ ಇಲ್ಲ. ನೀನಷ್ಟು ದೊಡ್ಡ ಆಸ್ಟ್ರಾಲಜರ್ ಆದರೆ ನಿನ್ನ ಮಗನ ಭವಿಷ್ಯ ಯಾಕೆ ನಿನಗೆ ಹೇಳಕ್ಕೆ ಬರ್ತಿಲ್ಲಪ್ಪ? ಹೇಳ್ದೆ, ನನ್ನ ಮಗನ ಭವಿಷ್ಯ ಏನಿದೆ ಅದ್ರದ್ದೇನು ಭವಿಷ್ಯ ಇಲ್ಲ ಅಂತ ಹೇಳ್ದೆ. ಅಂದರೆ ಏನಪ್ಪ ತಾತ್ಪರ್ಯ? ಇಲ್ಲಿ ದೊಡ್ಡ ಆಸ್ಟ್ರಾಲಜರ್ ಇದ್ರೇನು, ಯಾರಿದ್ರೇನು, ನಾನು ಭ್ರಮೆನಲ್ಲಿ ಕೆಲಸ ಮಾಡ್ತಿದ್ರೆ ನಾನು ಕರ್ತ ಅಲ್ಲೇ ಅಲ್ಲ, ಅವನೇ ಕರ್ತ, ಅವ್ನು ಮಾಡಿಸೋನು. ಅಷ್ಟು ದೊಡ್ಡ ವಿದ್ವಾಂಸನ ಮನೇಲಿ ಒಂದು ಡಬ್ಬು ಹುಡುಗ ಹುಡ್ಸಿಟ್ಟಿಯಾನ ಅವನು. ಯಾಕೆ? ಪರಮಾತ್ಮನ ಇಚ್ಛಾ, ಕರ್ಮಧರ್ಮ ಸಂಯೋಗ, ನಮ್ಮ ಪ್ರಾರಬ್ಧ ಕರ್ಮ ಯಾರನ್ನ ಎಲ್ಲಿ ಹುಟ್ಟಿಸ್ಬೇಕು ಅಂತ ಜೋಡಿಸಿಟ್ಟಿರ್ತಾನೆ. ಡಾಕ್ಟರ್ ಮಗ ಡಾಕ್ಟರ್ ಆಗಬೇಕು ಅನ್ನೋದು ಏನೂ ಇಲ್ಲ, ಡಾಕ್ಟರ್ ಮಗ ಕಳ್ಳನೂ ಆಗಬಹುದು. ಅದಕ್ಕೆ ನಾನು ಕರ್ತ ಎಂಬ ಭಾವನೆಯನ್ನು ಬಿಡಬೇಕು. ನಿಜವಾದ ಕರ್ತ ಈಶ್ವರನೇ ಇರುವಾಗ ಜೀವನ ವ್ಯರ್ಥವಾಗಿ ನಾನು ಕರ್ತ ಎಂದು ತಿಳಿಯುತ್ತಾನೆ ಜೀವ. ಈ ಜೀವಾತ್ಮ ಏನು ಅನ್ಕೊಳುತ್ತೆ? ನಾನು ಕರ್ತಾ ಇದ್ದೀನಿ ರೀ, ನಾನು ಮಾಡ್ತಿದ್ದೀನಿ ರೀ, ನಾನು ಮಾಡದೆ ಹೊರತು ಈ ಕೆಲಸನೇ ಆಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಹಂಕಾರದಲ್ಲಿ ಮಾತಾಡ್ತೀವಿ ನಾವು. ಅರೆ ಇಲ್ಲಿಂದ ಮೂಗು ಮುಚ್ಚೋದು ಒಂದು ಉಸಿರು ಹೋಯ್ತು ಅಂದರೆ ಅಲ್ಲಿ ಖಟಪ್ಪ ಅಂತ ಬಿದ್ದೋಗಿರ್ತೀವಿ ನಾವು, ರಸ್ತೆ ಮೇಲೆ ಬಿದ್ದೋಗಿರ್ತೀವಿ ನಾವು. ಅವನು ಎಚ್ಚರಗೊಳಿಸ್ಲಲ್ಲ ಅಂದರೆ ಎಲ್ಲಿಂದ ಎಚ್ಚರ ಹೇಳ್ತೀವಿ ನಾವು? ನಾನು ಕರ್ತಾರಿ ಅಂತ ಮಾಡ್ತೀವಿ ಎಂದು ತಿಳಿಯುತ್ತಾನೆ. ಕರ್ತವ್ಯವನ್ನು ತನ್ನ ಕಡೆಗೆ ತೆಗೆದುಕೊಳ್ಳುತ್ತಿರುವುದರಲ್ಲೇ ಜೀವವು ಸುಖ ದುಃಖಗಳನ್ನು ಅನುಭವಿಸುತ್ತಿದೆ. ನಾನು ಕರ್ತ ಅಂದಮೇಲೆ ಆಗೋಗೋ ಘಟನೆಗೆ ಜಿಮ್ಮೆದಾರಿ ಯಾರ್ದಪ್ಪ? ನಂದು. ಸುಖನೂ ನಾನೇ ಅನುಭವಿಸ್ಬೇಕು, ದುಃಖನೂ ನಾನೇ ಅನುಭವಿಸ್ಬೇಕು. ಎರಡೂ ನಂದಲ್ಲಪ್ಪ, ನಿಂದೆ ಕೊಟ್ಟಿರೋದು ಅಂತ ಅವನ ಕೈಗೆ ವಾಪಸ್ ಕೊಟ್ಬಿಟ್ರೆ ಆವಾಗ ಸುಖದಲ್ಲೂ ಉಬ್ಬೋದಿಲ್ಲ. ನೀವೇನು ಬೇಕಾದ ಅಂದ್ಕೊಳ್ರಿ, ಸುಖದಲ್ಲೂ ಉಬ್ಬೋದಿಲ್ಲ ನಾವು. ಮರ್ಸಿಡೀಸ್ ಬಂದು ಮನೆ ಮುಂದೆ ತಂದು ನಿಂತ್ಕೊಂಡ್ರೆ ಏನು, ಆನೆ ತಂದು ನಿಲ್ಸಿದ್ರೆ ಏನು, ಎಂಥದೂ ಆಗೋದಿಲ್ಲ. ಇಲ್ಲ ತೆಗೆದೆಲ್ಲ ಕಿತ್ಕೊಂಡು ಚಪಾತಿ ಇದಕ್ಕೆ ಏನೂ ತಿನ್ನಂಗಿಲ್ಲ, ಸ್ವೀಟ್ ಏನೂ ತಿನ್ನಂಗಿಲ್ಲ ಅಂತ ಹೇಳಿದ್ರು ಡಾಕ್ಟ್ರು. ಇಲ್ರಿ ನಿಮ್ಮ ಡಯಾಬಿಟಿಸ್ ಸ್ವೀಟ್ ತಿಂದರೆ ಹೆಚ್ಚಾಗ್ತದೆ, ಇನ್ಸುಲಿನ್ ತೊಗೋಬೇಕಾಗ್ತದೆ, ಸ್ವೀಟ್ ಬಿಟ್ಬಿಡ್ರಿ, ನೀವೇನೂ ತೊಗೋಬೇಡ್ರಿ. ಆಯ್ತಪ್ಪ, ಸ್ವೀಟ್ ಆಯಿತು. ಏನಂತಾರೆ, ಓವಾಳನು ಟಾಕಿ ಇಲ್ಲ, ತನ್ನ ಜನ ಹಂಗೆ ಸ್ವೀಟ್ ಓವಾಳು ಟಾಕಿ ಇಲ್ಲ, ಬಾಸ್ ಮುಗೀತು, ತಿಂದಾಯ್ತು ಮುಗ್ದಾಯ್ತು. ಇನ್ನು ಈ ದೇಹವನ್ನು ಕಾಪಾಡ್ಕೋಬೇಕು ಅಂದರೆ ಸ್ವೀಟ್ ಬೇಡ ಅಂದಮೇಲೆ ಇಲ್ಲ ನೀವು ಹೇಳಿದ್ರು ಪರವಾಗಿಲ್ಲ, ನಾನು ಸ್ವೀಟ್ ತಿಂದು ಸಾಯ್ತೀನಿ ಅಂದರೆ ಏನು ಮಾಡ್ತಾನೆ ಗುರು? ಸಾಯ ಹೋಗು ಅಂತ ನಾವು ಏನು ಮಾಡಿದ್ದಾಯ್ತು ಕಡೆಗೆ ಡಾಕ್ಟ್ರು ಬ್ಯಾಡ್ರಿ ಅಂತ ಹೇಳಿದ್ಮೇಲೆ ಬೇಡ, ಇನ್ನು ಸ್ವೀಟ್ ಬೇಡ ಅಂದರೆ ಬೇಡ. ಇಷ್ಟು ವರ್ಷ ತಿಂದಿದ್ದಾಯಿತು, ನಾಲ್ಗೆ ಚಪ್ಪಲ ತೀರಿದ್ದಾಯಿತು, ಇನ್ನು ಈ ನಾಲ್ಗೆನ ಕೇವಲ ನಾಮಕ್ಕೆ ಮಾರ್ಕೋಬೇಕಾಗಿದೆ ಅಂದಮೇಲೆ ಸ್ವೀಟು ಪಾಟು ಎಲ್ಲ ಬಿಟ್ಟು ಹಾಕಬೇಕು. ಆದ್ದರಿಂದ ನಾನು ಕರ್ತ ಅಲ್ಲ, ರಾಮನೇ ಕರ್ತ ಎಂಬ ಭಾವನೆ ಬೆಳೆಸುವುದೇ ನಿಜವಾದ ಉಪಾಸನೆ ಆಗಿರುತ್ತದೆ. ಈಗ ಡಾಕ್ಟ್ರ್ ಹೇಳಿದ್ರು, ಡಾಕ್ಟ್ರ್ ಯಾರಪ್ಪ? ರಾಮ. ಅಲ್ಲಿ ಡಾಕ್ಟರ್ ರೂಪದಲ್ಲಿ, ಕಾರ್ಡಿಯಾಲಜಿಸ್ಟ್ ರೂಪದಲ್ಲಿ ಕೂತಿದ್ದಾವಂತೆ. ಅಮ್ಮ ಇನ್ಮೇಲಿಂದ ಎಲ್ಲ ಬಿಟ್ಟು ಬಿಡ್ರಿ, ಇಷ್ಟು ವರ್ಷ ತಿಂದಿದ್ದೀರಲ್ಲಪ್ಪ, ಇನ್ನಂತೂ ತಿನ್ನಲೇಬೇಡ್ರಿ ನೀವು ಅಂತ ಹೇಳ್ದ ಡಾಕ್ಟರ್. ನೀ ಡಾಕ್ಟ್ರಪ್ಪ, ನೀನು ಹೇಳಿದ್ರೆ ನಿಂದೇನು ಗಂಟು ಹೋಗುತ್ತೆ, ನನಗೆ ತಿನ್ನಬೇಕು, ಚಪ್ಪಲ ಇದೆ ಧಾರವಾಡ ಪೇಡೆ ತಿನ್ನಬೇಕು ಅಂದರೆ ಏನೋ ತಿನ್ಕೊಂಡಿರ್ತೀನಿ, ಮತ್ತು ಇಂಜೆಕ್ಷನ್ ಚುಚ್ಚಿಸ್ಕೊತೀನಿ ನಿನ್ನ ಹತ್ರ ಬಂದು.
ಆಯ್ತು, ಯಾರು ಹೇಳಿದ್ದವತ್ತು? ರಾಮ ಬಂದು ಹೇಳ್ದ. ರಾಮ ಬಂದು ಹೇಳಿದ್ಮೇಲೆ ನಾನು ಕರ್ತಾ ಅಲ್ಲ ಅಂದಮೇಲೆ ರಾಮನ ಮಾತು ಕೇಳಬೇಕು ತಾನೆ. ಆಯ್ತಪ್ಪ ರಾಮ, ಇವತ್ತಿನಿಂದ ಜೈರಾಮ್ ಜಿಕಿ ಸ್ವೀಟು ಬೇಡ, ಶುಗರ್ ಟೀನೂ ಬೇಡ, ಕಾಫಿನೂ ಬೇಡ, ಏನೂ ಬೇಡ. ನೀನು ಹೇಳಿದಂತೆ ನಿನ್ನ ಇಚ್ಛೆಯಂತೆ ನನ್ನ ಜೀವನ ಮುಗಿಯಿತು ಕತೆ. ನಾಹಂ ಕರ್ತ ನಾಹಂ ಭೋಕ್ತ. ನಾನು ಕರ್ತಾನೂ ಅಲ್ಲ, ನಾನು ಅದನ್ನು ಅನುಭವಿಸೋದು ಇಲ್ಲ. ನಮ್ಮ ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯು ಭಗವಂತನ ಇಚ್ಛೆಯಿಂದಲೇ ನಡೆಯುತ್ತದೆ ಎಂಬ ಪೂರ್ಣ ವಿಶ್ವಾಸವಿದ್ದರೆ ಸುಖ ದುಃಖಗಳು ಉಳಿಯುವುದೇ ಇಲ್ಲ. ಸುಖ ದುಃಖನೇ ಉಳಿಯೋದಿಲ್ಲ. ಅಲ್ಲಿ ಅವನೇ ನಡೆಸ್ತಿದ್ದಾನೆ, ಅವನ ಇಚ್ಛೆಯಂತೆ ನಡೆಸ್ತಾನೆ. ಟೈಮಿಂಗ್ ನೆನ್ನೆ ಸ್ಟೇಷನಿಗೆ ಬಂದ್ವಿ ನಾವು, ಆದರೆ ಆಟೋ ಕಾರು ಏನೂ ಸಿಕ್ಕಿರಲಿಲ್ಲ. ರಾತ್ರಿ ಮನೆ ಮುಟ್ಟಿದಾಗ 9:30 ಸ್ಟೇಷನಿಗೆ ಬಂದರು, ಮನೆಗೆ ಮುಟ್ಟಿದಾಗ 11 ಗಂಟೆ. ಯಾರಿಚ್ಛಾ? ರಾಮನ ಇಚ್ಛಾ. ಜಪ ತಪ ಮಾಡಿದ್ವಿ ಟ್ಯೂಷನ್, ನಾವು ಬಂದ ತಕ್ಷಣ ಕಾರ್ ಬಂದುಬಿಡುತ್ತಾ ನಮ್ಮ ಸಲುವಾಗಿ? ಕಾಯಬೇಕಾಗತ್ತೆ ನಾವು. ಯಾಕಪ್ಪ? ಯಾಕೆಂದರೆ ಇದನ್ನೇ ಪರೀಕ್ಷೆ ಮಾಡ್ತಿರ್ತಾನೆ ರಾಮ ನಮ್ಮನ್ನು. ಅಲ್ಲಿಂದ ಇಲ್ಲಿಗೆ ಬಂದೆ, 9:30 ಆಯಿತು. ಕಾರ್ ಬುಕ್ ಮಾಡಿದ್ರೇನು, ಆಟೋ ಬುಕ್ ಮಾಡಿದ್ರೇನು, ಓಲಾ ಬುಕ್ ಮಾಡಿದ್ರೇನು, ಯಾರೂ ಬರ್ತಿಲ್ಲ. ಮನೆಗೆ ಮುಟ್ಟಿದ್ದು ಎಷ್ಟು ಗಂಟೆ? 11 ಗಂಟೆ. ಕೈ ಕಾಲು ತೊಳ್ಕೊಂಡು ಊಟ ಮಾಡ್ಕೊಂಡು ಭಗವಂತನಿಗೆ ನಮಸ್ಕಾರ ಮಾಡ್ಕೊಂಡು ಮಲ್ಕೊಂಡಿದ್ದೆಷ್ಟು? 12 ಗಂಟೆ. ಯಾರಿಚ್ಛಾ? ರಾಮನಿಚ್ಛಾ. ಯಾರಲ್ಲಿ ಇಂಥ ನಿಜವಾದ ನಿಷ್ಠೆ ಇರುತ್ತದೆಯೋ ಅವರ ತೇಜವು ವಿಲಕ್ಷಣವಾಗಿರುತ್ತದೆ. ಇಂಥ ಮನುಷ್ಯನಿಗೆ ಅಚಲ ಸಮಾಧಾನವು ಲಭಿಸುತ್ತದೆ. ಇಷ್ಟೇ ಅಲ್ಲದೆ ಇದೇ ಸಾಧುತ್ವದ ಮುಖ್ಯ ಲಕ್ಷಣವೆಂದು ತಿಳಿಯಬೇಕು. ಇದು ನಮ್ಮಲ್ಲಿ ಬರಬೇಕೆಂಬುದಾಗಿಯೇ ಎಲ್ಲ ಸಾಧನೆಗಳ ಖಟಾಪಿಟಿ ಇರುತ್ತದೆ. ಇದೇ ಬರಬೇಕು ನಮ್ಮದು ಅಂತ ಇಚ್ಛೆ ಇದೆ. ಪರಮಾರ್ಥಕ್ಕೆ ಬಂದಮೇಲೆ ಏನಾಗಬೇಕು? ಈ ಅಖಂಡ ಸಮಾಧಾನ ಬರಬೇಕು. ಆಯ್ತಪ್ಪ ರಾಮ, ಒಂದು ತಾಸು ಸ್ಟೇಷನ್ನಲ್ಲಿ ನಿಂತ್ಕೊಳ್ಳೋಣ. ಏನು ಮಾಡೋದಲ್ಲಿ ನಿಂತ್ಕೊಂಡು? ಜಪ ಮಾಡೋದು, ಹನುಮಾನ್ ಚಾಲೀಸ ಹೇಳ್ಕೊಳ್ಳೋದು, ರಾಮ ರಕ್ಷಾ ಹೇಳ್ಕೊಳ್ಳೋದು, ಭೀಮರೂಪಿ ಹೇಳ್ಕೊಳ್ಳೋದು. ಹೇಳ್ಕೋತ ನಿಂತಿದ್ದಾಯಿತು. ಬಂತು ಕಾರಲ್ಲಿ ಕೂತಿದ್ದಾಯಿತು. ಮನೆಗೆ ತೊಗೊಂಬಂದು ಒಗೀತು ಕಾರು. ಕೈ ಕಾಲು ತೊಳ್ಕೊಂಡಿದ್ದಾಯ್ತು. ಏನೋ ರಾಮ ಕೊಟ್ಟಿದ್ದು ಊಟ ಮಾಡಿದ್ದಾಯಿತು, ಪ್ರಸಾದ ಮುಗಿಯಿತು. ಖಟಾಪಿಟಿ ಎದಕ್ಕೆ ಮಾಡ್ತಿದ್ದೀವಿ ಸಾಧನೆದು? ಅಲ್ಲಿ ಸ್ಟೇಷನ್ನಲ್ಲಿ ನಿಂತ್ಕೊಂಡು ಗೋಳಾಡಿ ಕಿರ್ಚಾಡಿ ಯಾಕೆ ಬರ್ತಿಲ್ಲ ಅಂದ್ಕೊಂಡಿದ್ರೆ ಬಂದುಬಿಡ್ತಿತ್ತ. ಅದರ ಸಮಯಕ್ಕೆ ಕಾರ್ ಬರುತ್ತೆ, ಅದರ ಸಮಯಕ್ಕೆ ಆಟೋ ಬರುತ್ತೆ, ಅದು ಮನೆ ಮುಂದೆ ತಂದು ಹೋಗಿ ಬೀಳ್ಸತ್ತೆ ನಮ್ಮನ್ನು. ಖಟಾಪಿಟಿ ಏನು? ಅಖಂಡ ಸಮಾಧಾನ ನಮ್ಮಲ್ಲಿ ಬರಬೇಕು ಎಂಬುದಕ್ಕಾಗಿಯೇ ಎಲ್ಲ ಸಾಧನೆಗಳ ಖಟಾಪಿಟಿ. ನಿಜವಾಗಿಯೂ ನಿಮ್ಮೆಲ್ಲರಿಗೂ ಈಗ ಮತ್ತೆ ಒಂದೇ ಒಂದು ಹೇಳುವುದೇನೆಂದರೆ, ಯಾವಾಗಲೂ ನಾಮದಲ್ಲಿರುವ ಪ್ರಯತ್ನ ಮಾಡಿರಿ ಹಾಗೂ ನೀತಿಯಿಂದ ವರ್ತಿಸಿರಿ. ನೀತಿಯಿಂದ ಯಾರಿಗೂ ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು, ಮುಚ್ಚುಮರೆ ಮಾಡಬಾರ್ದು, ಒಳಗೂ ಹೊರಗೂ ಮಾಡಬಾರ್ದು. ಅವ್ರಿಗೆ ಹೋಗಿ ಇವ್ರದ್ದು ಹೇಳೋದು, ಇವ್ರಿಗೆ ಹೋಗಿ ಅವ್ರದ್ದು ಹೇಳೋದು, ನಿಂದ ನಾಲಸ್ತಿ ಮಾಡಬಾರ್ದು. ಇದರಿಂದಲೇ ನಿಮಗೆ ಭಗವಂತನ ದರ್ಶನವಾಗುತ್ತದೆ. ಇಲ್ಲಿ ಶುದ್ಧ ಇರಬೇಕಿಲ್ಲಿ. ಅಶುದ್ಧ ಇಟ್ಕೊಂಡ್ರೆ ಭಗವಂತನ ಪಡಿಲಿಕ್ಕೆ ಸಾಧ್ಯತೆ ಇಲ್ಲ. ಪರಮಾರ್ಥದಲ್ಲಿ ನೀತಿಗೆ, ಶುದ್ಧ ಆಚರಣೆಗೆ ಬಹಳ ಮಹತ್ವವಿರುತ್ತದೆ. ಯಾರು ಶುದ್ಧ ಮನಸ್ಸಿಂದ ಪರಮೇಶ್ವರನ ಚಿಂತನೆ ನಾಮಸ್ಮರಣೆ ಮಾಡುತ್ತಾರೋ ಅವರಿಗೆ ಸಹಾಯ ಮಾಡಲು ಭಗವಂತನು ಯಾವಾಗಲೂ ತತ್ಪರನಾಗಿರುತ್ತಾನೆ. ಅಂಥವ್ರು ಹಿಂದೆ ಮುಂದೆ ತುಮಚ ಮಾಗೆ ಪುಡೆ ಉಬಾಯ್ ಅಂತ ಮಹಾರಾಜರು ನಿಂತಿರ್ತಾರ. ಅವರು ಹಿಂಗಿರ್ಬೇಕು, ನಮ್ಮದು ಶುದ್ಧವಾಗಿರ್ಬೇಕು. ನಾವು ಆ ಭಗವಂತನಿಗೆ ಶರಣು ಹೋಗಿ ಅವನ ನಾಮದ ಪ್ರೇಮವನ್ನು ಕೇಳೋಣ. ಕೊಡಪ್ಪ ರಾಮ, ನಿನ್ನ ಪ್ರೇಮ ಕೊಡಪ್ಪ, ನಿನ್ನ ನಾಮದ ಪ್ರೇಮ ನನ್ನ ಬಾಯಲ್ಲಿ ಬರಲಿ ತಂದೆ, ಅದನ್ನೇ ಕೊಡಪ್ಪ, ಅದು ಹೊರತಾಗಿ ಇನ್ನೇನೂ ಬೇಡ. ದೀನದಯಾಳು ಭಕ್ತವತ್ಸಲನಾದ ಭಗವಂತನು ಕೃಪೆಯ ವೃಷ್ಟಿಯನ್ನು ಸುರಿಸುವನೆಂದು ವಿಶ್ವಾಸ ಹೊಂದಿರಿ. ದೀನದಯಾಳು ಅವನು. ಇಂಥದ್ದೊಂದು ಶುದ್ಧ ಅಂತಃಕರಣದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ ಖಂಡಿತವಾಗ್ಲೂ ಸುರಿಮಳೆ ಮಾಡಿಬಿಡ್ತಾನೆ ಅವನು. ಎಂಥ ಸುರಿಮಳೆ ಮಾಡ್ತಾನೆ, ಕಲ್ಪನಾ ಮೀರಿದ ಸುರಿಮಳೆ ಮಾಡಿಬಿಡ್ತಾನೆ ಅವನು. ಆದರೆ ನಾವು ಅದಕ್ಕೆ ದೀನರಾಗಬೇಕು. ನಮ್ಮಲ್ಲಿ
ನಿಷ್ಠಾ ಇರಬೇಕು, ಶ್ರದ್ಧಾ ಇರಬೇಕು, ಪ್ರಾಮಾಣಿಕಪಣ ಇರಬೇಕು, ಭಗವಂತನ ಬಗ್ಗೆ ಪ್ರೇಮ ಇರಬೇಕು, ಹಾಗೂ ಅವನಿಗೆ ಶರಣು ಹೋಗಬೇಕು. ಇಂದಿನ ಬೋಧವಚನ ನಾಮಸ್ಮರಣೆಯನ್ನು ತಿಳಿದುಕೊಂಡು, ಅಂದರೆ ರಾಮನೇ ಕರ್ತ ಎಂಬ ಭಾವನೆಯಿಂದ ನಾಮಸ್ಮರಣೆ ಮಾಡಬೇಕು. ರಾಮನೇ ಕರ್ತ ಅಂತ ತಿಳ್ಕೊಂಡು ನಾಮಸ್ಮರಣೆ ಮಾಡಬೇಕು, ಅದ್ರ ಹೊರತಾಗಿ ಇನ್ನೇನೂ ಇಲ್ಲ ಜೀವನದಲ್ಲಿ ಅಂದಾಗ ಅವನು ಕೃಪೆಯ ಧಾರೆ ಸುರಿಮಳೆ ಮಾಡಿಬಿಡ್ತಾನೆ. ಅವನ ಕಲ್ಪನಾನೇ ಇರೋದಿಲ್ಲ. ನಮಗೆ ವಿಶ್ವಾಸ ಇಡಿ, ನೀವು ನಾಮಸ್ಮರಣೆ ಮಾಡಿರಿ, ಎಲ್ಲ ಸ್ತೋತ್ರ ಪಠಣೆಗಳು ಮಾಡಿರಿ, ದಾಸಬೋಧ ಪಾರಾಯಣ ಎಲ್ಲ ಮಾಡಿರಿ. ರಾಮ ಕೃಪಾ ಕೇಲ್ಯ ವಾಚೂಲ್ ರಹಣಾರ್ ನೈ ಅಂತಾರೆ ಮಹಾರಾಜ್. ಅಂಥ ಕೃಪೆಯನ್ನು ವರ್ಷ ಹೆಂಗೆ ಮಾಡ್ತಾನೆ, ಕ್ಷಣ ಕ್ಷಣಕ್ಕೂ ಪ್ರಚೀತಿ ಕೊಡ್ತಾನೆ ಅವನು. ನಾವೆಲ್ಲರೂ ಸೇರಿ ರಾಮನ ಕೃಪೆಗೆ ಪಾತ್ರರಾಗೋಣ, ಅವನ ಪ್ರೀತಿಗೆ, ಅವನ ದಯೆಗೆ ನಾವು ಪಾತ್ರರಾಗೋಣ ಅಂತ ಪ್ರಾರ್ಥನೆ ಮಾಡುತ್ತಾ, ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.